This morning, I want to talk to you about something that's very close to my heart. ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾದ ಒಂದು ವಿಷಯವನ್ನು ನಿಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ನನಗೆ ಖುಷಿಯಾಗಿದೆ. How many of you truly understand the significance of our salvation? ನಮ್ಮ ಆತ್ಮೋದ್ಧಾರ ಇದರ ಬಗ್ಗೆ ನಿಮಗೆ ಎಷ್ಟು ಮಾತ್ರ ಅರಿವಿದೆ? I want to talk to you a few things very simple this morning. ಸಾಮಾನ್ಯವಾಗಿ ಸರಳವಾಗಿ ಕೆಲವು ವಿಚಾರಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. Even though it's simple, but if you will listen to what I'm trying to convey, things can powerfully shift in your life. ಇದು ಸರಳವಾಗಿದ್ದರೂ ಈ ಒಂದು ವಿಚಾರವನ್ನು ನೀವು ಅರ್ಥ ಮಾಡಿಕೊಳ್ಳುವುದಾದರೆ ಅನೇಕ ಉನ್ನತವಾದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರಬಹುದು. All right. So in the last few months, I've been actually pondering on how precious is our salvation. ಕೆಲವು ತಿಂಗಳುಗಳಿಂದ ನಾನು ಇದನ್ನು ಮೆಲುಕು ಹಾಕ್ತಾ ಇದ್ದೇನೆ, ಇದನ್ನು ಯೋಚನೆ ಮಾಡ್ತಾ ಇದ್ದೇನೆ. ನಮ್ಮ ಆತ್ಮದ ರಕ್ಷಣೆ, ಇದರ ಮಹತ್ವ ಏನು ಅನ್ನೋದು. A lot of times when we say, okay, I'm a believer, I'm a Christian, we just take it so lightly. ನಾವು ಯಾವಾಗಲೂ ನಾನು ಕ್ರೈಸ್ತವನು, ನಾನು ವಿಶ್ವಾಸಿ ಅಂತ ಹೇಳ್ಕೊಂಡು ಅದರ ಬಗ್ಗೆ ಮಹತ್ವವನ್ನು ನಾವು ಕಡಿಮೆಯಾಗಿ ನೋಡ್ತೀವಿ. You know, a few minutes ago we partook of the Lord's table. ದೇವರ ಒಂದು ರೊಟ್ಟಿ ರಸವನ್ನು ನಾವು ಅದರಲ್ಲಿ ಪಾಲ್ಗೊಂಡೆವು ನಾವು ಸ್ವಲ್ಪ ಸಮಯದ ಮುಂಚೆ. Why is it so significant? ಯಾಕೆ ಅದರ ಮಹತ್ವ ಯಾಕೆ ಅಷ್ಟರ ಮಟ್ಟಿಗಿದೆ? Hello? All right. So I've been thinking about all of these in the last few months. ಕೆಲವು ತಿಂಗಳುಗಳಿಂದ ಈ ಒಂದು ಸಾಮಾನ್ಯವಾದ ವಿಚಾರಗಳನ್ನು ಅನಿಸಿಕೊಳ್ಳುವುದರ ಬಗ್ಗೆ ನಾನು ತುಂಬಾವಾಗಿ ಯೋಚನೆ ಮಾಡ್ತಾ ಇದ್ದೇನೆ. And I've been so grateful to the Lord, saying, God, thank you that I am saved. ದೇವರೇ ನಿನಗೆ ಕೃತಜ್ಞತೆ, ದೇವರೇ ನಿನಗೆ ನನ್ನ ಕೃತಜ್ಞತೆ ಅನ್ನುವ ರೀತಿಯಲ್ಲಿ ನನ್ನ ಮನಸ್ಸಿನಲ್ಲಿ ಆ ಒಂದು ಭಾವನೆ ಬಂದಿದೆ. So it's very important as believers in the Lord Jesus Christ, we understand our salvation. ಇದು ಒಂದು ತುಂಬಾ ಮುಖ್ಯವಾಗಿರುವ ಒಂದು ಅಂಶ, ನಮ್ಮ ಆತ್ಮದ ರಕ್ಷಣೆಯ ಮಹತ್ವ ಏನು ಅಂತ ಅರ್ಥಕೊಳ್ಳೋದು. What happens during our salvation? ಏನಾಗುತ್ತೆ ಆತ್ಮದ ರಕ್ಷಣೆ ಅಂದರೆ ಏನಾಗುತ್ತೆ ನಮ್ಮ ಜೀವನದಲ್ಲಿ? You know, we all know how when Adam and Eve fell, ನಮ್ಮ ಆದಾಮ ಮತ್ತು ಅವರು ಪಾಪದಲ್ಲಿ ಬಿದ್ದಾಗ ಏನಾಯ್ತು ಅನ್ನೋ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿದೆ. We see how God slew an animal and covered them. ಆ ದೇವರು ತಾನೇ ಒಂದು ಪ್ರಾಣಿಯನ್ನು ಬಲಿ ಕೊಟ್ಟು ಅವರನ್ನು ಮುಚ್ಚಿದ್ದನ್ನು ನಾವು ನೋಡ್ತೀವಿ. You'll agree with me? Yes? Okay, all right. And then we see how the Lord Jesus Christ dying for us on the cross. ಆ ಮುಂದುವರೆದು ನಾವು ಯೇಸು ಸ್ವಾಮಿ ತಾನೇ ಶಿಲುಬೆಯನ್ನು ಏರಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದನ್ನು ನೋಡ್ತೇವೆ. And because of his atonement, ಆ ಒಂದು ದೇವರ ಯಜ್ಞಕ್ಕೋಸ್ಕರ, because of his shed blood, ಅವರು ರಕ್ತ ಸುರಿಸಿದ ಕಾರಣ, when the Father sees us, ತಂದೆಯಾದ ದೇವರು ನಮ್ಮನ್ನು ನೋಡುವಾಗ, he sees us through the blood and the life of his son. ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ, ಯೇಸು ಸ್ವಾಮಿಯ ಒಂದು ಆ ಯಜ್ಞದ ಮುಖಾಂತರವಾಗಿ ತಂದೆಯಾದ ದೇವರು ನಮ್ಮನ್ನು ನೋಡೋರಾಗಿದ್ದಾರೆ. Do you understand the significance and the weight of it? ಈ ಒಂದು ವಿಚಾರದ ಮಹತ್ವ ನಿಮಗೆ ಗೊತ್ತಾಗ್ತಾ ಇದೆಯಾ? Amen. And if you study Romans chapter 4, Romans chapter 5, Romans chapter 6, you see how because we have received what Christ has done for us, his righteousness is imputed into our lives. ರೋಮಾಪುರದವರಿಗೆ ಬರೆದ ಗ್ರಂಥ 4, 5, 6 ಓದುವಾಗ ಯೇಸು ಸ್ವಾಮಿಯ ರಕ್ತದ ಮುಖಾಂತರ ತಾನೇ ನಮಗೆ ಯಾವ ರೀತಿ ರಕ್ಷಣೆ ಬಂದಿದೆ ಅನ್ನೋದನ್ನು ವಿಚಾರವನ್ನು ನೀವು ಅಲ್ಲಿ ಓದಿ ತಿಳ್ಕೊಳ್ಬಹುದು. His righteousness is imputed into our lives. ಯೇಸು ಸ್ವಾಮಿಯ ನೀತಿಯನ್ನು ನಮಗೋಸ್ಕರ ಅಲ್ಲಿ ಕೊಟ್ಟಿರೋದನ್ನು ನಾವು ನೋಡೋರಾಗಿದ್ದೇವೆ. We're going to take a special offering today. ಇವತ್ತು ಒಂದು ವಿಶೇಷವಾದ ಕಾಣಿಕೆಯನ್ನು ನಾವು ಸ್ವೀಕರಿಸ್ತೀವಿ. Especially if I hear a phone ring. ಒಂದು ಫೋನ್ ಏನಾದರೂ ರಿಂಗ್ ಆದ್ರೆ ವಿಶೇಷವಾದ ಕಾಣಿಕೆ ಕೊಡಬೇಕು. We're going to take your phone and put it in the offering. ನಿಮ್ಮ ಫೋನ್ ಅನ್ನೇ ಕಾಣಿಕೆಯಾಗಿ ಕೊಟ್ಬಿಡಬೇಕು.
All right? I want every one of you to pay attention. ಎಲ್ಲರೂ ನಿಮ್ಮ ಗಮನವನ್ನು ಇಲ್ಲಿ ಹರಿಸ್ರಿ. It's very important we honor God's word. ದೇವರ ವಾಕ್ಯಕ್ಕೆ ನಾವು ಮರ್ಯಾದೆಯನ್ನು ಸಲ್ಲಿಸುವುದು ಅದು ಬೇಕಾಗಿದೆ. And I firmly believe with all of my heart that each one of you have been taught what it is to honor the word of God. ನಾನು ನಂಬ್ತೇನೆ ನೀವೆಲ್ಲರೂ ಕುಳಿತಿರುವ ಎಲ್ಲರೂ ದೇವರ ವಾಕ್ಯಕ್ಕೆ ಮಹತ್ವ ಕೊಡುವುದು ಏನು, ಮರ್ಯಾದೆ ಕೊಡುವುದು ಏನು ಅನ್ನೋದನ್ನ ಕಲ್ತಿದ್ದೀರಾ ಅಂತ ನಾನು ಭಾವಿಸ್ತೀನಿ. So not only is his righteousness imputed into our lives. ದೇವರ ನೀತಿ ಮಾತ್ರವಲ್ಲ ನಮ್ಮ ಜೀವನದಲ್ಲಿ ಬಂದಿರೋದು. You know, the book of Hebrews says we can come boldly before the throne room of God. ಇಬ್ರಾಯರಿಗೆ ಬರೆದ ಪತ್ರದಲ್ಲಿ ದೇವರ ಒಂದು ಸಿಂಹಾಸನದ ಮುಂದೆ ಧೈರ್ಯವಾಗಿ ನಾವು ಮುಂದೆ ಹೋಗಬಹುದು ಅನ್ನೋದು ಬರೆಯಲ್ಪಟ್ಟಿದೆ. We can come boldly before his presence. ಆತನ ಒಂದು ಸಮ್ಮುಖಕ್ಕೆ ನಾವು ಧೈರ್ಯವಾಗಿ ಹೋಗಬಹುದು ಅಂತ ಬರೆಯಲ್ಪಟ್ಟಿದೆ. How many of you know God is holy? ಎಲ್ಲರಿಗೆ ಗೊತ್ತಿದೆ ಅಲ್ವಾ ದೇವರು ಪರಿಶುದ್ಧನು. Right? In the Old Testament, the Bible calls him as a consuming fire. ಹಳೆಯ ಒಡಂಬಡಿಕೆಯಲ್ಲಿ ದಹಿಸುವ ಅಗ್ನಿ ಅನ್ನುವ ರೀತಿಯಲ್ಲಿ ದೇವರನ್ನು ಹೋಲಿಸಿ ಬರೆದಿದ್ದಾರೆ. But when he sees that we are covered by his precious blood, ದೇವರ ಒಂದು ಪವಿತ್ರವಾದ ರಕ್ತದಲ್ಲಿ ಮುಚ್ಚಲ್ಪಟ್ಟ ನಮ್ಮನ್ನು ದೇವರು ನೋಡುವಾಗ, or I must say because of his precious blood that covers us, ಆತನ ಒಂದು ಪರಿಶುದ್ಧ ರಕ್ತವು ನಮ್ಮನ್ನು ಮುಚ್ಚುತ್ತಾ ಇದೆ ಅಂತ ಹೇಳುವಾಗ, we can come before the presence of a holy God. ನಮ್ಮ ಪರಿಶುದ್ಧನಾದ ದೇವರ ಮುಂದೆ ಧೈರ್ಯವಾಗಿ ನಾವು ಬರೋದಕ್ಕೆ ನಮಗೆ ಎಲ್ಲ ಅನುಕೂಲವಾಗಿದೆ. What a privilege. ಇದು ಎಂತ ಸೌಭಾಗ್ಯ. We've been given that kind of access. ಈ ರೀತಿಯ ಒಂದು ದಾರಿಯು ನಮಗೆ ಕೊಡಲ್ಪಟ್ಟಿದೆ. Not only that, ಅದು ಮಾತ್ರವೇ ಅಲ್ಲ, but this is what I want to talk to you about today. ಈ ಒಂದು ವಿಚಾರವನ್ನು ಕೇಳಿಸ್ಕೊಳ್ಳಿ ನಾನು ಮಾತಾಡೋದ್ರ ಬಗ್ಗೆ. This morning I want to talk to you about divine sonship. ಈ ಒಂದು ದೈವಿಕವಾದ ಒಂದು ಅದು ದೈವಿಕವಾಗಿ ಕೊಡಲ್ಪಟ್ಟ ಒಂದು ಮಗನ ಸ್ಥಾನದ ಬಗ್ಗೆ ನಾನು ಹೇಳುತ್ತೇನೆ ಇವತ್ತು. Turn your Bibles with me to John chapter 1. ಯೆಹೋವನ ಸುವಾರ್ತೆ 1 verses 12. John chapter 1 verses 12. Are we there? All right. Our sister can read it in Kannada, then I'll read it in English. ಆದರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ ಅವರಿಗೆ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಡುವವರಿಗೆ ದೇವರ ಪುತ್ರರಾಗುವ ಅಧಿಕಾರವನ್ನು ಆತನು ಕೊಟ್ಟನು. Amen. Let me read it. But as many as received him, to them he gave the right to become children of God, to those who believe in his name. Can we read it in Kannada once again? ಆದರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ ಅವರಿಗೆ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಡುವವರಿಗೆ ದೇವರು ಪುತ್ರರಾಗುವ ಅಧಿಕಾರವನ್ನು ಆತನು ಕೊಟ್ಟನು. So when we receive Jesus as our Lord and our Savior, ಯೇಸು ಸ್ವಾಮಿಯನ್ನ ನಮ್ಮ ದೇವರು ನಮ್ಮ ರಕ್ಷಕನು ಅಂತ ನಾವು ಸ್ವೀಕರಿಸುವಾಗ, yes, we get saved. ಹೌದು, ನಾವು ರಕ್ಷಣೆಯನ್ನು ಹೊಂದುತ್ತೇವೆ. Yes, we are translated from darkness into the marvelous light. ನಮ್ಮನ್ನು ಅಂಧಕಾರದ ಒಂದು ಜಾಗದಿಂದ ಬೆಳಕಿನ ಸ್ಥಾನಕ್ಕೆ ದೇವರು ನಮ್ಮನ್ನು ಕೂರಿಸ್ತಾರೆ. ಹೌದು. Yes, we are covered by the blood of Jesus 24/7. 24 ಗಂಟೆ ನಮ್ಮನ್ನು ದೇವರು ತನ್ನ ಪರಿಶುದ್ಧವಾದ ರಕ್ತದಲ್ಲಿ ಮುಚ್ಚಿ ಇರ್ತಾನೆ. ಹೌದು. But a significant thing that happens to us is this. ಇನ್ನು ಮಹತ್ವಕರವಾದ ವಿಚಾರ ಏನಂತ ಹೇಳಿದ್ರೆ, we become inducted into the family of God as sons and daughters. ಪುತ್ರರಾಗಿ ಪುತ್ರಿಯರಾಗಿ ನಾವು ದೇವರ ಕುಟುಂಬಕ್ಕೆ ತಾನೇ ಸೇರಲ್ಪಡ್ತೀವಿ. As sons and daughters. ಪುತ್ರರು ಮತ್ತು ಪುತ್ರಿಯರಾಗಿ ದೇವರಿಗೆ. Are you listening, church? Please, I don't want people walking around. Just a kind request. I don't want any distraction. All right? Okay, just leave it as it is. The media will take care. You don't have to look here and there. Is that okay? All right?
ಎಲ್ಲರೂ I want you to get what the Spirit of God wants to speak to you this morning. ದೇವರ ಆತ್ಮನು ಮಾತಾಡ್ತಾ ಇದ್ದಾನೆ, ನೀವು ಗಮನಿಸಿ, ನಿಮ್ಮ ಗಮನವೆಲ್ಲ ಇಲ್ಲಿ ಹರಿಸಿ, ಅಲ್ಲಿ ಇಲ್ಲಿ ಓಡಾಡೋರ ಕಡೆ ನೋಡಬೇಡಿ. If you get what I'm trying to tell you, powerful things will begin to happen in your life. ನಾನು ಹೇಳುವ ಈ ಮಹತ್ಕರವಾದ ಕಾರ್ಯಗಳನ್ನು ನೀವು ಗಮನಿಸಿ, ನೀವು ಅದನ್ನು ಸ್ವೀಕರಿಸುವುದಾದರೆ ಅನೇಕ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರುತ್ತೆ. Your primary identity in the kingdom is to be a son and a daughter of God. ದೇವರ ಒಂದು ರಾಜ್ಯದಲ್ಲಿ ನಿಮ್ಮ ಗುರುತು ಏನು ಗೊತ್ತಾ? ಅದು ದೇವರ ಪುತ್ರ ಪುತ್ರಿಯರು ನೀವು ಅನ್ನೋದು. Your primary identity in the kingdom is to be a son and a daughter of God. ನಿಮ್ಮ ಮೊದಲನೇ ಗುರುತು, ನೀವು ದೇವರ ಕುಟುಂಬಕ್ಕೆ, ದೇವರ ರಾಜ್ಯಕ್ಕೆ ಸೇರಲ್ಪಟ್ಟಾಗ ನಿಮಗೆ ಸಿಗುವ ಮೊದಲನೇ ಗುರುತು ದೇವರ ಪುತ್ರಿ, ದೇವರ ಪುತ್ರನು ನೀವು ಆಗಿದ್ದೀರಾ ಅಂತ. And he is not only our God, but he is our father. He is our papa. ಈಗ ದೇವರು ದೇವರಷ್ಟೇ ನಮಗಲ್ಲ, ದೇವರು ನಮ್ಮ ತಂದೆಯಾಗಿದ್ದಾರೆ. ಅಪ್ಪ ಅಂತ ಕರೆಯುವ ಒಂದು ಸ್ಥಾನವನ್ನು ನಮಗೆ ಕೊಟ್ಟಿದ್ದಾರೆ. My God, what a privilege. ಏನು ಇದು, ಎಂಥ ಸೌಭಾಗ್ಯ ಇದು ಸಭೆಯೇ. A lot of times, yes, we know him as a consuming fire. ಹೌದು, ದೇವರು ದಹಿಸುವ ಅಗ್ನಿ ಅನ್ನೋ ಒಂದು ವಿಚಾರ ನಮಗೆ ಗೊತ್ತಿದೆ. A lot of times we know him as Jehovah Jireh. ದೇವರು ಒದಗಿಸುವಾತನು ಅಂತ ನಮಗೆ ಗೊತ್ತಿದೆ. I mean, yes, he is all of that. ಹೌದು, ಅದೆಲ್ಲವೂ ನಮ್ಮ ದೇವರೇ ಆಗಿದ್ದಾನೆ. But in the new covenant, ಹೊಸ ಒಡಂಬಡಿಕೆಯಲ್ಲಿ we know him as our father. ಅವರು ನಮ್ಮ ಅಪ್ಪ. ಈ ಒಂದು ನಿಜ ನಮಗೆ ಗೊತ್ತಾಗಿದೆ. And it doesn't matter what background you come from. ನಿಮ್ಮ ಹಿನ್ನೆಲೆ ಅದು ಏನೇ ಆಗಿರಬಹುದು, ಅದಕ್ಕೆ ಒಂದು ಮಹತ್ವ ಇಲ್ಲ ಇಲ್ಲಿ. It doesn't matter what color ನೀವು you come from. ನಿಮ್ಮ ಚರ್ಮದ ಬಣ್ಣ ಏನೇ ಆಗಿರಲಿ, ಅದು ಇಲ್ಲಿ ಮಹತ್ವವಿಲ್ಲ. It doesn't matter whether you have a lot of money in your bank account or not. ನಿಮ್ಮ ಹತ್ರ ಹೆಚ್ಚಾಗಿ ಹಣ ಇರಬಹುದು, ಹಣನೇ ಇಲ್ಲದೆ ಇರಬಹುದು. It doesn't matter what your educational qualification is. ನೀವು ಏನು ಓದಿದ್ದೀರಾ, ಏನು ಓದಿಲ್ಲ, ಅದು ಇಲ್ಲಿ ಪರಿಗಣನೆ ಇಲ್ಲ. When you receive Jesus as your Lord and as your Savior, ಯೇಸು ಸ್ವಾಮಿಯನ್ನು ತಾನೇ ನನ್ನ ದೇವರು ಅಂತ ನೀವು ಸ್ವೀಕರಿಸೋದಾದರೆ, you become a son and a daughter of the Most High God. ದೇವರ ಮಗನು, ದೇವರ ಮಗಳು ನೀವಾಗ್ತೀರಾ. But here's the tricky part. ಆದ್ರೆ ಇಲ್ಲೊಂದು ಮೆಲುಕಿದೆ. A lot of times we know this. Yes, how many of you know before that howdu nan devra maga, nan devra magalu? Of course, you know. Everybody knew even before I started out this sermon. ನಾನು ಈ ಒಂದು ಸಂದೇಶವನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ನಿಮಗೆಲ್ಲರಿಗೂ ಗೊತ್ತಿತ್ತು, ನಾನು ದೇವರ ಮಗಳು, ದೇವರ ಮಗನು ಅನ್ನೋ ಒಂದು ವಿಚಾರ. A lot of times we know that he is our father and we are his son and his daughter theoretically and academically. ಅಂದ್ರೆ ಬರೀ ಬುದ್ಧಿಗೆ ಮಾತ್ರ, ನಮಗೆ ಓದಿಕೊಂಡ ಪುಸ್ತಕದ ರೀತಿಯಲ್ಲಿ ಮಾತ್ರ ದೇವರು ನಮ್ಮ ಅಪ್ಪ, ನಾನು ಅವರ ಪುತ್ರಿ, ಅವರ ಪುತ್ರ ಅನ್ನೋದು ಮಾತ್ರ ಅಲ್ಲಿವರೆಗೂ ಮಾತ್ರ ನಮ್ಮ ಗಮನಕ್ಕೆ ಬಂದಿದೆ. We know it here. ಅದು ಬರೀ ಬುದ್ಧಿಗೆ ಮಾತ್ರ ಗೊತ್ತಿದೆ. But it has not become a revelation. Sonship has not become a revelation. The word has not become flesh in your life. ಆ ಪುತ್ರತ್ವದ ಸತ್ಯವು ಅದು ನಮಗೆ ಒಂದು ಮನಸಾಂತರವಾಗಿ ಇನ್ನು ಆ ಒಂದು ಮನವರಿಕೆ ಇನ್ನು ಗಟ್ಟಿಯಾಗಿ ಆಗಿಲ್ಲ. And because of which, even though you profess you are sons and daughters of God, but it's coming out of only head knowledge. ನಾವು ನಮ್ಮ ಬಾಯಿ ತೆರೆದು ನಾವು ದೇವರ ಪುತ್ರಿ, ನಾನು ದೇವರ ಪುತ್ರನು ಅಂತ ಹೇಳುವಾಗಲೂ ಸಹ ಅದು ಬರೀ ನಮ್ಮ ಬುದ್ಧಿಯಿಂದ ಮಾತ್ರ ಬರ್ತಾ ಇದೆ. And because it has not become a revelation, ಯಾಕಂದ್ರೆ ಅದು ಪ್ರಕಟಣೆಯಾಗಿ ನಮ್ಮ ಜೀವನದಲ್ಲಿ ಮಾರ್ಪಟ್ಟಿಲ್ಲ. Our life is not emanating the life of the Son of God. ಅದೊಂದು ಆ ರೀತಿಯ ಒಂದು ಮನವರಿಕೆ ನಮಗೆ ಬರದೇ ಇರುವ ಕಾರಣ ನಾವು ಸಂಪೂರ್ಣವಾಗಿ ಕ್ರಿಸ್ತನನ್ನು ಹೊರಸೂಸುವುದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. When storms come, ನಮಗೆ ಕೆಲವು ಅಲೆಗಳು ಬಂದು ಹೊಡೆದಾಗ, when challenges come, ಸವಾಲುಗಳನ್ನು ನಾವು ಎದುರಿಸಿದಾಗ, ದೇವರೇ ಎದಕ್ಕೆ, why Lord, ಯಾಕೆ ದೇವರೇ ಅನ್ನೋ ವಿಚಾರವನ್ನು ನಾವು ಕೂಗಿ ಹೇಳುತ್ತಾ ಇರ್ತೀವಿ.
But God wants to reset our spirit this morning. ಈ ಒಂದು ಮುಂಜಾನೆ ಸಮಯದಲ್ಲಿ ನಮ್ಮ ಆತ್ಮದಲ್ಲಿ ಕೆಲವು ವಿಚಾರಗಳನ್ನು ದೇವರು ತಿರುಗಿಸಲಿಕ್ಕಿದ್ದಾರೆ. And help you understand that sonship is your position in Christ. ಪುತ್ರತ್ವವು ಯೇಸು ಸ್ವಾಮಿಯಲ್ಲಿ ನಿಮಗೆ ಸಿಕ್ಕ ಒಂದು ಸ್ಥಾನ. ಈ ನಿಜವನ್ನು ಹೇಳುವುದಕ್ಕಾಗಿ ಪರಿಶುದ್ಧಾತ್ಮನು ಈ ಸಂದೇಶವನ್ನು ಕಳಿಸಿದ್ದಾನೆ. Let me tell you, if you will understand this, I'm repeating myself again, powerful things will begin to happen. ಇದನ್ನು ನೀವು ಮನವರಿಕೆ ಮಾಡಿಕೊಳ್ಳುವುದಾದರೆ ಅನೇಕ ಶಕ್ತಿಯುತವಾದ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯಕ್ಕಿದೆ. Because a lot of times our focus is on, okay, how do I step into my breakthrough? ನಮ್ಮ ಗಮನ ಯಾವಾಗಲೂ ನನಗೊಂದು ಬೇಕು, ನನ್ನ ಮುಂದೆ ಒಂದು ಗೋಡೆ ಇದೆ, ಅದು ಮುರಿಯಲ್ಪಡಬೇಕು, ಏನೋ ಬೇಕು ಅನ್ನೋದರ ವಿಚಾರದಲ್ಲಿ ಮಾತ್ರ ಇರುತ್ತೆ. How do I step into my miracles? ನನಗೆ ಒಂದು ಅದ್ಭುತ ಸಿಗಬೇಕು, ಅದು ಯಾವಾಗ ಆಗುತ್ತೆ ಅನ್ನೋ ಒಂದು ಎದುರುನೋಟ ನಮಗಿರುತ್ತೆ. How do I step into my financial blessing? ನನಗೆ ಒಂದು ಹಣಕಾಸಿನ ವಿಚಾರದಲ್ಲಿ ಒಂದು ಆಶೀರ್ವಾದ ಬೇಕು ಅನ್ನೋದು ಗಮನ ನಮಗಿರುತ್ತೆ. But what God actually wants us to understand is that our focus must become on our position in Christ rather than the perks. ದೇವರು ನಮಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮಗೆ ಸಿಗುವ ಆಶೀರ್ವಾದಗಳ ಮೇಲೆ ಅಲ್ಲ ನಮ್ಮ ಗಮನ, ಯೇಸು ಕ್ರಿಸ್ತನಲ್ಲಿ ನಮ್ಮ ಸ್ಥಾನವೇನು ಅಂತ ತಿಳ್ಕೊಳ್ಳೋದೇ ನಮ್ಮ ಗಮನವಾಗಿರಬೇಕು. But let me also tell you, when you understand your position in Christ as a son and a daughter, it has its benefits, it has its perks. ನೀವು ನಿಮ್ಮ ದೇವರಿಗೆ ನಿಮಗೆ ಕೊಟ್ಟ ಸ್ಥಾನ, ಅದು ದೇವರ ಮಕ್ಕಳಾಗಿ, ಮಗಳಾಗಿ, ಮಗನಾಗಿ ಅನ್ನೋ ವಿಚಾರವನ್ನು ನೀವು ಅರ್ಥಕೊಂಡ್ರೆ ಅದು ಬಲವಾದ ಬದಲಾವಣೆಗಳಿಗೆ ದಾರಿ ಮಾಡುತ್ತೆ ನಮ್ಮ ಜೀವನದಲ್ಲಿ. So I want to plead with you this morning. ನಿಮ್ಮನ್ನು ನಾನು ಕಳಕಳಿಯಾಗಿ ಬೇಡ್ತೇನೆ ಇವತ್ತು. Let's just not be a people who'll only pursue breakthroughs, who'll only pursue, miracles. We need all of that. God understands. ಹೌದು, ನಮಗೆ ಆಶೀರ್ವಾದಗಳು ಬೇಕು. ಹೌದು, ನಮಗೆ ಅನೇಕ ವಿಚಾರಗಳಲ್ಲಿ ನಮಗೆ ಪ್ರಾರ್ಥನೆಗೆ ಉತ್ತರಗಳು ಬೇಕು. ಆದರೆ ಅದಕ್ಕಿಂತ ಮಹತ್ವವಾದ ಒಂದು ವಿಚಾರವಿದೆ. God wants us to know our position in Him. ಆ ಮಹತ್ವವಾದ ವಿಚಾರ ಏನು ಗೊತ್ತಾ? ದೇವರ ಮುಂದೆ ಯೇಸು ಸ್ವಾಮಿ ನಮಗೆ ಕೊಟ್ಟ ನಮ್ಮ ಸ್ಥಾನ as a son and a daughter of ದೇವರ God. ಮಗಳು, ಮಗನಾಗಿ. Hello? What a privilege to call the creator of the universe as your papa. ಏನು ಸೌಭಾಗ್ಯವಲ್ವಾ ಇದು? ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನನ್ನ ಅಪ್ಪ ಅಂತ ಕರೆಯೋ ಒಂದು ಸೌಭಾಗ್ಯ. And if you only allow the Holy Spirit to help you understand the reality of this, my God, things will begin to change in your life. ನೀವು ತಾನೇ ಪವಿತ್ರಾತ್ಮನಿಗೆ ದಾರಿ ಮಾಡಿಕೊಟ್ಟು ಈ ಮನವರಿಕೆ ನಿಮ್ಮಲ್ಲಿ ಬರೋದಕ್ಕೆ ನೀವು ಬಿಡೋದಾದರೆ, ನಾನು ಹೇಳ್ತೇನೆ, ಅನೇಕ ದೊಡ್ಡ ಬದಲಾವಣೆಗಳು ನಿಮ್ಮ ಆತ್ಮದಲ್ಲಿ ನಡೆಯಕ್ಕಿದೆ. That's how significant is our salvation. ಹೌದು, ಇದೇ ಮಹತ್ವಕರವಾದ ವಿಚಾರ, ಅದು ನಮ್ಮ ಆತ್ಮರಕ್ಷಣೆ. But sadly, a lot of times we focus on exterior things. ನಾವು ಎಷ್ಟೋ ಸಮಯಗಳಲ್ಲಿ ಬರೀ ಹೊರಗೆ ಕಾಣುವ ವಿಚಾರಗಳನ್ನು ಮಾತ್ರ ಗಮನಿಸ್ತೀವಿ. Turn to your neighbor and say, focus on your position this season. ಪಕ್ಕದಲ್ಲಿರುವವರಿಗೆ ನೋಡಿ ಹೇಳಿ, ನಿಮ್ಮ ಸ್ಥಾನವನ್ನು ನೀವು ಗುರುತಿಸಿ ಅಂತ ಹೇಳಿ. If you will understand your position, possessions will follow. ನೀವು ಈ ಸ್ಥಾನವನ್ನು ನೀವು ಗುರುತಿಸೋದಾದರೆ ಅನೇಕ ವಿಚಾರಗಳು ನಿಮ್ಮನ್ನು ಹಿಂಬಾಲಿಸಿ ಬರುತ್ತೆ. Whatever breakthroughs you've been contending for, ನೀವು ಯಾವ ಒಂದು ಅದ್ಭುತಗಳಿಗೋಸ್ಕರ ನೀವು ಹೋರಾಡ್ತಾ ಇದ್ದೀರಾ, whatever blessing, ಯಾವುದೇ ಒಂದು ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇದ್ದೀರಾ, it will all follow. ಅದೆಲ್ಲ ನಿಮ್ಮನ್ನು ಹಿಂಬಾಲಿಸಿ ಬರುತ್ತೆ. But first of all, primarily, God wants us to understand and know our identity in Him as a son and a daughter. ಎಲ್ಲದಕ್ಕಿಂತ ಮಹತ್ವವಾದದ್ದು, ಮೊದಲನೆಯದಾಗಿ ನಾವು ನಮ್ಮ ಸ್ಥಾನ ಯೇಸುವಿನಲ್ಲಿ, ಯೇಸು ಸ್ವಾಮಿ ನಮಗೆ ಕೊಟ್ಟ ಸ್ಥಾನ, ಪುತ್ರರಾಗಿ ಪುತ್ರಿಯರಾಗಿ, ಇದನ್ನು ನಾವು ಗುರುತಿಸಬೇಕು, ಗಮನಿಸಬೇಕು. So next time someone asks you, who are you? ಯಾರಾದ್ರೂ ನಿಮ್ಮನ್ನು ಕೇಳುವುದಾದ್ರೆ ನೀನು ಯಾರು ಅಂತ, don't just say I'm a believer. ನಾನೊಂದು ವಿಶ್ವಾಸಿ ಅಂತ ಹೇಳ್ಬೇಡಿ.
Of course, you are a believer. ಹೌದು, ನೀವು ವಿಶ್ವಾಸಿಗಳು ಹೌದು. But boldly tell them, I'm a son and a daughter of God. ಧೈರ್ಯವಾಗಿ ಹೇಳಿ, ನಾನು ದೇವರ ಪುತ್ರಿ, ನಾನು ದೇವರ ಮಗನು ಅಂತ ಧೈರ್ಯವಾಗಿ ನೀವು ಹೇಳಿ. Are you listening, church? ಎಲ್ಲರಿಗೂ ಕೇಳ್ತಾ ಇದ್ದೀರಾ ಎಲ್ಲರೂ? Can we put Romans chapter 8 verses 15? ರೋಮಾಪುರದವರಿಗೆ ಬರೆದ ಗ್ರಂಥ 8:15. Romans chapter 8 verses 15. Yeah, can you read it? ನೀವು ತಿರುಗಿ ಭಯವುಳ್ಳವರಾಗಿರುವಂತೆ ದಾಸನ ಭಾವವನ್ನು ಅವರಲ್ಲ, ಆದರೆ ದತ್ತುಪುತ್ರ ಸ್ವೀಕಾರದ ಆತ್ಮನನ್ನು ಹೊಂದಿರುವುದರಿಂದ ದೇವರನ್ನು ನಾವು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. For you did not receive the spirit of bondage again to fear, but you received the spirit of adoption by whom we cry out, Abba, Father. And as a son, as a daughter of God, we can run into His presence any time of the day. ದೇವರ ಮಕ್ಕಳಾದ ನಾವು ಆತನ ಸಮ್ಮುಖಕ್ಕೆ ಧೈರ್ಯವಾಗಿ ಯಾವ ಸಮಯದಲ್ಲೂ ಬೇಕಾದರೂ ಹೋಗಬಹುದು. Because He is your Father. ಯಾಕಂದರೆ ಅವರು ನಮ್ಮ ತಂದೆ, ಅಪ್ಪ ಆಗಿದ್ದಾರೆ. He's not only our God. ಅವರು ನಮ್ಮ ದೇವರು ಮಾತ್ರ ಅಲ್ಲ. Absolutely, we don't forget that. ಹೌದು, ಅದನ್ನು ಮರೆಯೋದಿಲ್ಲ ನಾವು. ದೇವರು ಅವರು. But He is also our Father. ಆತನು ನಮ್ಮ ತಂದೆಯೂ ಆಗಿದ್ದಾನೆ. And when you understand your position in Christ as a son and as a daughter of God, you're not waiting for favor to happen in your life. ನೀವು ನಾನು ದೇವರ ಪುತ್ರ, ನಾನು ದೇವರ ಪುತ್ರಿ ಅನ್ನುವ ಒಂದು ಮನವರಿಕೆ ನಿಮಗೆ ಬಂದಾಗ ಯಾವುದೋ ಉಪಕಾರಗಳು ನನಗೆ ಬರಬೇಕು ಅಂತ ನೀವು ಎದುರು ನೋಡೋದಿಲ್ಲ. You're not saying, oh, wish, I have the favor of God. ನನಗೆ ದೇವರ ಉಪಕಾರ ಸಿಕ್ಕಿದ್ರೆ ಸಾಕು ಅಂತ ನಿಮಗೆ ಅನ್ಸೋದಿಲ್ಲ. But when you walk in the understanding, knowing that you are a son and a daughter of God, favor is not something that is going to happen sometime in the future, but you already carry the favor of God. ನೀವು ಈ ಪುತ್ರತ್ವದ ಒಂದು ಮಹತ್ವವನ್ನು ತಿಳಿದುಕೊಂಡು ನಿಮ್ಮ ಸ್ಥಾನದ ಬಗ್ಗೆ ಮನವರಿಕೆ ಉಳ್ಳವರಾದರೆ ಉಪಕಾರಗಳು ಬೇಕು ಅಂತ ನೀವು ಅನ್ಕೊಳ್ಳೋದಿಲ್ಲ. ದೇವರ ಉಪಕಾರದ ಶಕ್ತಿಯಲ್ಲೇ ನೀವು ನಡೀತೀರಾ. ಇವತ್ತೇ ಆಗುತ್ತೆ ಅದು. Turn to your neighbor and tell them, you carry divine favor. ನೀವು ಪಕ್ಕದವರಿಗೆ ಹೇಳಿ, ದೈವಿಕವಾದ ಒಂದು ಉಪಕಾರ ಪಡೆಯುವುದನ್ನ ನೀವು ಹೊತ್ಕೊಂಡು ಓಡಾಡ್ತಿದ್ದೀರಾ ಅಂತ. Come on, turn to your neighbor to your other side and tell them, you carry the favor of God. Simply because you are His son and you are His daughter. ಯಾಕೆಂದರೆ ನೀವು ದೇವರ ಪುತ್ರಿ, ದೇವರ ಪುತ್ರನು ಆಗಿದ್ದೀರಾ. Every day when you wake up in the morning, look at yourself in the mirror and tell yourself, hey, you know what? I am a son, or if you're a female, I am a daughter of God. ದಿನ ಬೆಳಗ್ಗೆ ಎದ್ದು ನಾವು ಕನ್ನಡಿಯಲ್ಲಿ ನೋಡಿ, ಕನ್ನಡಿಯಲ್ಲಿ ಇರುವವರಿಗೆ ಹೇಳಿ, ನೀನು ದೇವರ ಮಗಳಾಗಿದ್ದೀಯಾ, ನೀನು ದೇವರ ಮಗನಾಗಿದ್ದೀಯಾ ಅಂತ ಹೇಳಿ. Nothing less. ಏನು ಕಡಿಮೆ, ಅದಕ್ಕಿಂತ ಏನು ಕಡಿಮೆ ನಿಮಗೆ ಸಿಕ್ಕಿಲ್ಲ. If this settles in your spirit, ಇದು ತಾನೇ ನಿಮ್ಮ ಒಂದು ಆತ್ಮದಲ್ಲಿ ತುಂಬುವುದಾದರೆ, you won't worry about who likes you, who doesn't like you. ನಮ್ಮನ್ನ ಯಾರು ಇಷ್ಟಪಡ್ತಾರೆ, ನಮ್ಮನ್ನ ಯಾರು ಇಷ್ಟಪಡಲ್ಲ ಅನ್ನೋದು ದೊಡ್ಡ ವಿಚಾರನೇ ಆಗಲ್ಲ ನಿಮಗೆ. Oh, this person didn't talk to me today. ಓ, ಈ ಮನುಷ್ಯ ನನ್ನ ಹತ್ರ ಇವತ್ತು ಮಾತಾಡ್ಲಿಲ್ಲ. Petty things. ಅವೆಲ್ಲ ತುಂಬಾ ಕ್ಷುಲ್ಲಕ ಆಗ್ಬಿಡುತ್ತೆ ನಿಮಗೆ. Hey, the God of all creation calls you as His son and His daughter. ಸೃಷ್ಟಿಕರ್ತನು ತಾನೇ ಮಗಳೇ, ಮಗನೇ ಅಂತ ನಮ್ಮನ್ನು ಕರೆಯುವಾಗ ಅದು ಎಂತ ಒಂದು ಸೌಭಾಗ್ಯ. But I've also realized something. ಆದರೆ ನಾನು ಈ ಒಂದು ವಿಚಾರವನ್ನು ತಿಳಿದುಕೊಂಡಿದ್ದೀನಿ. One can be moving in the gifts of the Spirit. ದೇವರ ಒಂದು ವರಗಳಲ್ಲಿ ಮುಂದುವರಿಯುವ ಒಬ್ಬ ಮನುಷ್ಯನು
This is for people who attended the prophetic school, especially last 2 days. ನೆನ್ನೆ ಮೊನ್ನೆ ಯಾರೆಲ್ಲ ಇಲ್ಲಿ ಒಂದು ಪ್ರೊಫೆಟಿಕ್ ಸ್ಕೂಲ್ ಒಂದು ಕಾರ್ಯಕ್ರಮದಲ್ಲಿ ಇದ್ರಿ ಅವರಿಗೆ ಹೇಳ್ತಾ ಇದ್ದೀನಿ. One can be moving in the gifts of the Spirit. ದೇವರ ವರಗಳಲ್ಲಿ ಮುಂದುವರಿಯುವ ಮನುಷ್ಯರು ನಾವು ಆಗಿರಬಹುದು. To certain extent, one can be used by God. ಒಂದು ಹಂತದವರೆಗೂ ದೇವರು ನಮ್ಮನ್ನು ಉಪಯೋಗಿಸಬಹುದು. But he can still carry an orphan spirit. ಆದರೂ ಅನಾಥನು ಅನ್ನುವ ಒಂದು ಆತ್ಮವು ಹೊತ್ತುಕೊಂಡು ಇರುವ ಒಂದು ಸಾಧ್ಯತೆಗಳು ಇರಬಹುದು. Simply because he is not secured in his identity in Christ. ಯಾಕೆಂದರೆ ಈ ಒಂದು ಪುತ್ರತ್ವದ ಗುರುತನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣವಾಗಿರುತ್ತೆ. That's why we see a lot of dysfunctional people within the church these days. ಇದ ಕಾರಣವಾಗಿಯೇ ಎಷ್ಟೋ ಜನರು ದೇವರ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದಾರೆ ಸಭೆಯಲ್ಲಿ. They can be speaking in tongues. ಅವರು ಅನ್ಯ ಭಾಷೆಯಲ್ಲಿ ಮಾತಾಡಬಹುದಾಗಿತ್ತು. Probably some of them even prophesy. ನೀವು ಪ್ರವಾದನೆಯನ್ನು ಕೊಡೋರು ಆಗಬಹುದಾಗಿತ್ತು. Even cast out demons. ದೆವ್ವಗಳನ್ನು ಓಡಿಸೋರು ನೀವು ಆಗಬಹುದಾಗಿತ್ತು. But their lifestyle is so different at home. ಆದರೆ ಮನೆಗೆ ಹೋದಾಗ ಅವರ ಜೀವನ ಶೈಲಿ ತುಂಬಾ ವಿಭಿನ್ನವಾಗಿದೆ. Are you listening? But God wants us to be secured in our identity in Him as a son and as a daughter. ದೇವರು ಈ ಪುತ್ರತ್ವದ ದೇವರು ತಾನೇ ನನ್ನ ತಂದೆ, ನಾನು ದೇವರ ಮಗನು ಅನ್ನುವ ಈ ಒಂದು ಗುರುತ್ವನ ಬಗ್ಗೆ ನಾವು ಅದರ ಬಗ್ಗೆ ದೃಢವಾಗಿ ಆ ಭದ್ರತೆಯಲ್ಲಿ ನಾವು ಇರಬೇಕಂತ ಬಯಸ್ತಾರೆ. Are you listening, church? And this is your salvation. This is what you have been saved into. ನಿಮ್ಮ ರಕ್ಷಣೆ ಅಂದರೆ ಇದೆ. Christianity is just not another religion. ಕ್ರೈಸ್ತವ ಜೀವನ ಅಂದರೆ ಅದು ಇನ್ನೊಂದು ಧರ್ಮ ಅಲ್ಲ. What Jesus has done for us on the cross is such a powerful and such a great prize that we must every second be thankful to Him about. ದೇವರು ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮಗೋಸ್ಕರ ಮಾಡಿರುವ ತ್ಯಾಗ, ಆ ಯಜ್ಞವನ್ನು ನಾವು ಪ್ರತಿ ಕ್ಷಣವೂ ನೆನೆಸಿ ಕೃತಜ್ಞತೆಯನ್ನು ಸಲ್ಲಿಸೋರಾಗಬೇಕು ದೇವರಿಗೆ. Just not on a Good Friday. ಬರೀ ಅದೊಂದು ಗುಡ್ ಫ್ರೈಡೆ ದಿನ ಮಾತ್ರ ಮಾಡೋದಲ್ಲ. Just not when we are partaking of the Lord's table. ದೇವರ ಒಂದು ರೊಟ್ಟಿ ಮತ್ತೆ ಆ ಒಂದು ಮೇಜಿನಲ್ಲಿ ಪಾಲ್ಗೊಳ್ಳುವಾಗ ಮಾತ್ರ ಅಲ್ಲ. But every second of our lives. ಪ್ರತಿ ಕ್ಷಣ, ನಮ್ಮ ಜೀವನದ ಪ್ರತಿ ಕ್ಷಣವೂ. Just constantly being aware of what He has done for us on the cross is so precious that it has inducted us into the family of God. ದೇವರು ತಾನು ಶಿಲುಬೆ ಮೇಲೆ ಮಾಡಿರುವ ಆ ಯಜ್ಞದ ಮುಖಾಂತರವಾಗಿ, ತ್ಯಾಗದ ಮುಖಾಂತರವಾಗಿ ನಮ್ಮನ್ನು ದೇವರ ಕುಟುಂಬಕ್ಕೆ ಸೇರಿಸಿದ್ದಾನೆ ಅನ್ನೋ ಒಂದು ನಿಜವು ಪ್ರತಿ ಕ್ಷಣವೂ ನಾವು ಅದನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. And I want to tell you something. I don't know how your earthly father must have been to you. ನಾನು ಈ ವಿಚಾರವನ್ನು ಹೇಳ್ತೇನೆ. ನಿಮ್ಮ ತಂದೆ ಅಂದ್ರೆ ನಿಮಗೆ ಜನ್ಮ ಕೊಟ್ಟಿರುವ ಈ ಭೂಮಿ ಮೇಲಿರುವ ತಂದೆ ನಿಮ್ಮ ಜೊತೆ ಯಾವ ರೀತಿ ಬೇಕಾದರೂ ನಡೆದುಕೊಂಡಿರಬಹುದು. Or probably you lost your earthly father when you were very young. ನಿಮಗೆ ಜನ್ಮ ಕೊಟ್ಟಿರುವ ಆ ತಂದೆಯನ್ನು ನೀವು ಕಳೆದುಕೊಂಡಿರಬಹುದು ತುಂಬಾ ಸಣ್ಣ ವಯಸ್ಸಿನಲ್ಲೇ. But let me tell you something. ನಾನು ನಿಮಗೆ ಇದನ್ನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. If you will only understand, if you will only know, ನೀವು ಇದನ್ನು ಮಾತ್ರ ಅರ್ಥ ಮಾಡಿಕೊಂಡು ಇದನ್ನು ನೀವು ಅರಿತುಕೊಂಡರೆ, that your position in Christ ದೇವರಲ್ಲಿ ಆ ಪುತ್ರತ್ವನ ಸ್ಥಾನವನ್ನು ನೀವು ಅರಿತುಕೊಂಡರೆ, is a son and a daughter, is to be a son and a daughter. ದೇವರ ಮಕ್ಕಳಾಗಿ, ದೇವರ ಮಗಳಾಗಿ ಇರುವುದು ಏನು ಅಂತ ನೀವು ಅರಿತುಕೊಂಡ್ರೆ, you'll begin to know Him as your father. ಆಗ ಆ ಅರಿವಿಗೆ ಬಂದ ಮೇಲೆ ದೇವರು ನಮ್ಮ ತಂದೆ ಅನ್ನೋ ವಿಚಾರವು ನಮಗೆ ಸರಿಯಾಗಿ ಕಾಣಿಸುತ್ತೆ. Are you listening, church? And the fact is, a lot of times we are not able to function in the kind of authority he is desiring for us to function is simply because we are not secured in our identity in Him. We don't know who we are. ಈ ಒಂದು ಸತ್ಯ, ಈ ಪುತ್ರತ್ವದ ಸತ್ಯದಲ್ಲಿ ನಾವು ದೃಢವಾಗಿ ಈ ಭದ್ರತೆಯಲ್ಲಿ ನಾವು ಇರದೇ ಇರುವ ಕಾರಣದಿಂದ ದೇವರು ನಮಗೆ ಕೊಟ್ಟ ಅಧಿಕಾರದಲ್ಲಿ ನಾವು ಕಾರ್ಯ ಮಾಡೋದಕ್ಕೆ ಆಗ್ತಾ ಇಲ್ಲ.
And identity and authority are two sides of the same coin. ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ. ದೇವರಲ್ಲಿ ನಮಗಿರುವ ಸ್ಥಾನ, ದೇವರು ನಮಗೆ ಕೊಟ್ಟಿರುವ ಪುತ್ರತ್ವ. You know, I came across this story. There was this, I mean, it was narrated by this man of God called R.W. Schambach. R.W. Schambach ಅನ್ನುವ ಒಬ್ಬ ದೇವರ ಸೇವಕನು ಈ ರೀತಿಯ ಒಂದು ವಿಚಾರವನ್ನು ಹೇಳಿದ್ದಾರೆ. You know, when he was younger, ಅವರು ಸಣ್ಣ ವಯಸ್ಸಿನಲ್ಲಿರುವಾಗ he used to be part of another great man of God's choir. His name was A.A. Allen. How many of you have heard of A.A. Allen? A.A. Allen ಅನ್ನುವ ಒಬ್ಬ ಆರಾಧನೆ ನಡೆಸುವ, ದೇವರನ್ನು ಆರಾಧಿಸುವ ಆ ವ್ಯಕ್ತಿಯ ಒಂದು ತಂಡದಲ್ಲಿ ಇವರಿದ್ದರು. No, he was like Benny Hinn of these days. He was a healing evangelist. ಅವರು ಗುಣಪಡಿಸುವ ಒಂದು ಶಕ್ತಿಯಲ್ಲಿ ಹೆಚ್ಚಾಗಿ ಮಹತ್ವವಾಗಿ ಮುಂದುವರೆದ ಜನರವರಾಗಿದ್ದರು. So one day they brought a demon possessed lady to brother Allen. ಆಲನ್ ಅನ್ನುವ ಈ ಒಂದು ಸಹೋದರನ ಮುಂದೆ ಒಂದು ದೆವ್ವ ಪೀಡಿತಳಾದ ಒಂದು ಹೆಂಗಸನ್ನು ತಂದು ಇರಿಸಿದರು. You know, they brought this lady and said, Brother Allen, can you please pray? You know, this lady has been really struggling with this for a long period of time. ಈ ಒಂದು ಹೆಣ್ಣು ಮಗು ಈ ಒಂದು ದೆವ್ವ ಪೀಡಿತಳಾಗಿ ಅನೇಕ ವರ್ಷಗಳಿಂದ ಅವಳು ಅನುಭವಿಸ್ತಾ ಇದ್ದಾಳೆ. ಈ ಮಗುವಿಗೋಸ್ಕರ ನೀವು ಪ್ರಾರ್ಥಿಸಿರಿ ಸಹೋದರರೇ ಅಂತ ಕರೆದುಕೊಂಡು ಬಂದರು. And the thing is, he was actually getting ready. By the time they brought in that sister, he was actually getting ready to go on the stage. ಆ ಒಂದು ಸಹೋದರನ್ನು ಇವರ ಮುಂದೆ ಕರೆದುಕೊಂಡು ಬಂದಾಗ ಇವರು ಸ್ಟೇಜ್ ಮೇಲೆ ಹೋಗಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ತಯಾರಿ ನಡೆಸ್ತಾ ಇದ್ರು. So he looked at Schambach and tell him, Schambach, you take care of this situation. ಅವರು ಶಾಂಬಾಕ್ ಅನ್ನೋ ಸಹೋದರನನ್ನು ನೋಡಿ ನೀನು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡು ಅಂತ ಹೇಳಿದ್ರು. So R.W. Schambach is the one who's narrating this. ಈ ಶಾಂಬಾಕ್ ಅನ್ನೋ ಮನುಷ್ಯನು ಇದನ್ನು ಹೇಳ್ತಾ ಇದ್ದಾನೆ ಈ ರೀತಿ ನಡೆದಿತ್ತು ಅಂತ. And then brother Schambach is praying, you know, come out. ಶಾಂಬಾಕ್ ಅನ್ನೋರು ಪ್ರಾರ್ಥಿಸ್ತಾ ಇದ್ದಾರೆ ಆ ಒಂದು ಹೆಣ್ಣು ಮಗಳ ಮೇಲೆ ಕೈ ಇಟ್ಟು ಬಾ. How many of you have been, you know, how many of you have seen some deliverance sessions? ನೋಡಿದೀರಾ? ದೇವರ ಒಂದು ಆ ರೀತಿ ದೆವ್ವಗಳು ಬಿಡಿಸುವ ಒಂದು ಅನುಭವ ನಿಮಗಿದೆಯಾ? ನೋಡಿದ್ದೀರಾ? ಆ ಒಂದು ಅನುಭವ ಇದೆಯಾ? Okay. I have seen once, you know, when I had initially got saved, one sister, apparently she's a woman of God, taking a big stick and hitting the demon possessed lady. ನಾನು ಹೊಸದಾಗಿ ರಕ್ಷಣೆ ಹೊಂದಿದಾಗ ಒಬ್ಬ ದೆವ್ವ ಪೀಡಿತರನ್ನು ಒಂದು ಹೆಣ್ಣು ಮಗು ಅಂದ್ರೆ ದೇವರ ಸೇವಕಿ ಆಗಿರೋ ಒಬ್ರು ಕೋಲ್ ತಗೊಂಡು ಹೊಡಿತಾ ಇದ್ರು. She looked more possessed than the demon possessed person. ಅಂದ್ರೆ ಆ ದೇವರ ಸೇವಕಿ ದೆವ್ವ ಹಿಡಿದವಳ ತರ ಆಡ್ತಾ ಇದ್ಲು, ಆ ದೆವ್ವ ಹಿಡಿದಿರೋ ಹೆಂಗಸಿಗಿಂತ ಜಾಸ್ತಿ. I've also seen some people, any demon possessed put the Bible on the head. ಕೆಲವರು ದೆವ್ವ ಪೀಡಿತರಿಗೋಸ್ಕರ ಪ್ರಾರ್ಥಿಸುವಾಗ ಬೈಬಲ್ ತಗೊಂಡೋಗಿ ಅವ್ರ ತಲೆ ಮೇಲೆ ಇಡ್ತಾರೆ. I don't know where we get all these practices from. ಈ ಒಂದು ವಾಡಿಕೆಗಳೆಲ್ಲ ಎಲ್ಲಿಂದ ಕಲಿತಾರೋ ನನಗೆ ಗೊತ್ತಿಲ್ಲ. Some of them, how many of you put your Bible under the pillow and sleep on it? ಯಾರೆಲ್ಲ ಬೈಬಲ್ ನಿಮ್ಮ ತಲೆ ಕೆಳಗಡೆ ಹಾಕೊಂಡು ಮಲಗ್ತೀರಾ? You think if you do that, the devil will not trouble you? ಹಾಗೆ ಮಾಡುವಾಗ ಸೈತಾನ ನಿಮ್ಮನ್ನು ಕಾಡೋದಿಲ್ವಾ? The word must be in you. ವಾಕ್ಯವು ತಾನೇ ನಮ್ಮೊಳಗೆ ಇರಬೇಕು. Hello. The word must be in you. ವಾಕ್ಯವು ತಾನೇ ನಮ್ಮೊಳಗೆ ಇರಬೇಕು. Not under the pillow and you sleeping on it. ತಲೆ ದಿಂಬಿನ ಕೆಳಗೆ ಅಲ್ಲ ಇರಬೇಕಾಗಿರೋದು. So brother Schambach, 3 hours, come out, demon, come out. ಶಾಂಬಾಕ್ ಅನ್ನೋರು 3 ಗಂಟೆಗಳ ಕಾಲ ಆ ಒಂದು ಹೆಣ್ಣು ಮಗಳಿಗೋಸ್ಕರ ಪ್ರಾರ್ಥಿಸ್ತಾನೆ ಇದ್ರು. And then the crusade gets over and brother A. Allen comes. ಆ ಕ್ರೂಸೇಡ್ ಕಾರ್ಯಕ್ರಮ ಮುಗೀತು. A. Allen ಅನ್ನುವ ಸಹೋದರರು ಬಂದರು. And then he says, okay Schambach, what happened? Have you cast the demon out? ಶಾಂಬಾಕ್ ಏನ್ ಮಾಡಿದೆ, ಹೋಯ್ತಾ ದೆವ್ವ ಅಂತ ಕೇಳಿದ್ರು. Brother Allen, you know, she's still the same. ಬ್ರದರ್ ಸಹೋದರ ಆಲನ್ ಅವರೇ, ನೋಡಿ ಏನೂ ಆಗಿಲ್ಲ ನೋಡಿ ಅಂತ ತೋರಿಸ್ತಾ ಇದ್ದಾರೆ ಶಾಂಬಾಕ್ ಅವರು. Okay, then he says, okay Schambach, you step aside. ಶಾಂಬಾಕ್ ನೀನ್ ಪಕ್ಕಕ್ಕೆ ಬಾ ಅಂತ ಹೇಳಿದ್ರು ಬ್ರದರ್. He goes into the lady's ears. ಆ ಒಂದು ಹೆಣ್ಣು ಮಗಳ ಕಿವಿಯಲ್ಲಿ ಆಲನ್ ಅವರು and tells her, ಹೇಳ್ತಾರೆ, lady, oh he says, demon, ಓ ದೆವ್ವವೇ, this is not Schambach, this is Allen. In Jesus name, come out.
ಇದು ಶಾಂಬಾಕಲ್ಲ ನಿನ್ನ ಮಾತಾಡ್ತಿರೋದು, ನಾನು ಆಲನ್ ಮಾತಾಡ್ತಿದ್ದೀನಿ, ಬಾ ಹೊರಗೆ ಅಂತ ಕರೆದ್ರು. That's it. The woman screeched, fell down, set free immediately. ಆ ಒಂದು ಹೆಣ್ಣು ಮಗಳು ಕಿರ್ಚಿ ಒದ್ದಾಡಿ ಬಿದ್ಲು, ದೆವ್ವ ಅವಳನ್ನ ಬಿಟ್ಟು ಹೋಯ್ತು. When you walk as a son and a daughter of God, ನೀವು ದೇವರ ಮಗಳು ಮಗನಾಗಿ ನಡೆಯುವುದಾದರೆ, your presence will shift the atmosphere. ನಿಮ್ಮ ಒಂದು ನೀವು ಬರುವಾಗಲೇ ಆ ಒಂದು ವಾತಾವರಣವೇ ಬದಲಾಗಿ ಬಿಡುತ್ತೆ. Hello? How many of you have read that passage in the Bible where Jesus and his disciples crosses over and they meet this man who's possessed by 6,000 demons? 6,000 ದೆವ್ವಗಳಿಂದ ಪೀಡಿತನಾಗಿರುವ ಒಂದು ಹುಚ್ಚನ ಒಂದು ಕಥೆಯನ್ನು ನಾವು ವಾಕ್ಯದಲ್ಲಿ ಓದ್ಕೊಂಡಿದ್ದೀವಲ್ವಾ? Yes. I want you to go home and read that passage again. ನಿಮ್ಮ ಮನೆಗೆ ಹೋಗಿ ಮತ್ತೆ ಆ ಒಂದು ಭಾಗವನ್ನ ಓದಿ. It's the demons that recognize Jesus as the Son of God. ಆತನಲ್ಲಿರುವ ದೆವ್ವಗಳೇ ಯೇಸು ಸ್ವಾಮಿ ದೇವರು ಅಂತ ಗುರುತಿಸಿದವು. Yes? ಹೌದು. And during that entire situation, the only time Jesus opens his mouth is when the demons ask him permission if we can go to the pigs, and that's when Jesus says go. ಆ ಒಂದು ಸನ್ನಿವೇಶವನ್ನು ನಾವು ಗಮನಿಸುವುದಾದರೆ ಯೇಸು ಸ್ವಾಮಿ ಬಾಯಿ ತೆರೆಯಲೇ ಇಲ್ಲ. ಆ ದೆವ್ವಗಳೇ 6,000 ದೆವ್ವಗಳೇ ಬೇಡಿಕೊಂಡು ಯೇಸು ಸ್ವಾಮಿ ನಮ್ಮನ್ನ ಹಂದಿಗಳಿಗೆ ಕಳಿಸು ಅನ್ನುವಾಗ ಯೇಸು ಸ್ವಾಮಿ ಹೋಗಿ ಅಂತ ಹೇಳಿದ್ರು. Jesus didn't tell them, oh, tell me, what is your name? Where have you come from? ಯೇಸು ಸ್ವಾಮಿ ಹೇಳು ದೆವ್ವಗಳೇ ನಿಮ್ಮ ಹೆಸರು ಒಂದೊಂದಾಗಿ ಹೇಳಿ ಅಂತ ಕೇಳಲೇ ಇಲ್ಲ ಯೇಸು ಸ್ವಾಮಿ. Your presence, when you know that you are a son and a daughter, your presence will shift atmosphere, will uproot darkness. ದೇವರ ಮಗನು ಮಗಳು ಅನ್ನೋ ಅರಿವಿಕೆ ಹೊಂದಿರುವ ನಾವು ಕೆಲವು ಸನ್ನಿವೇಶಗಳಲ್ಲಿ ಕಾಲಿಟ್ಟರೆ ಸಾಕು, ವಾತಾವರಣವೇ ಬದಲಾಗಿ ಹೋಗುತ್ತೆ. That's how powerful is your position. ಅಷ್ಟು ಮಹತ್ವವಾಗಿದೆ ಈ ಒಂದು ಸ್ಥಾನ. Pastor, the place that I work in, Pastor, right above me, one sister came, right above me, there's this big thing with a big stomach, big tongue. I feel oppressed, Pastor. Hello, who is in you? ಒಬ್ರು ಬಂದು ಒಂದು ಹೆಣ್ಣು ಮಗಳು ನನ್ನ ಹತ್ರ ಈಗ ಹೇಳ್ತಾ ಇದ್ಲು, ನಾನು ಕೆಲಸ ಮಾಡುವ ಒಂದು ಜಾಗದ ಮೇಲೆ ಒಂದಿದೆ, ಅದಕ್ಕೆ ದೊಡ್ಡ ಹೊಟ್ಟೆ ದೊಡ್ಡ ನಾಲ್ಗೆ ಇದೆ, ನನ್ನ ಚಿತ್ರ ಹಿಂಸೆ ಕೊಡುತ್ತೆ ಅಂತ ಆ ಮಗಳು ಹೇಳ್ತಾ ಇದ್ಲು. ಆದರೆ ಅವ್ರಿಗೆ ಸತ್ಯ ಗೊತ್ತಿದ್ಯಾ? Pastor, I feel the oppression right above. ನನ್ನ ಚಿತ್ರ ಹಿಂಸೆ ಮಾಡುತ್ತೆ ಮೇಲೆಯಿಂದ ಅಂತ ಹೇಳ್ತಾಳೆ. How come we are so devil conscious? ಯಾಕೆ ಈ ಒಂದು ಸೈತಾನನ ಮೇಲೆ ಯಾಕೆ ನಮ್ಗೆ ಇಷ್ಟು ಗಮನ? How come we are not God conscious? ಈ ಒಂದು ಇಷ್ಟು ಗಮನವನ್ನು ನಾವು ದೇವರ ಮೇಲೆ ಇಟ್ಟರೆ ಸಾಕಲ್ವಾ? How come we are not victory conscious? ಈ ಒಂದು ಗಮನ ನಮಗೆ ಜಯ ಕೊಡುವ ದೇವರ ಮೇಲೆ ಇಟ್ಟರೆ ಸಾಕಲ್ವಾ? How come we are not his word conscious? ದೇವರ ವಾಕ್ಯದ ಮೇಲೆ ಈ ಗಮನವಿಟ್ಟರೆ ಸಾಕಲ್ವಾ? Pastor, ನಮ್ಮ ಮನೆ ಮುಂದೆ ಏನೋ ಒಂದು ದೊಡ್ಡ, hello, you are the temple of God. ದೇವರ ಆಲಯವು ನಾವೇ ಆಗಿದ್ದೇವೆ. And not only that, but you are a son and a daughter of the Most High God. ಮಹತ್ವವಾದ ದೇವರ ಮಗಳು ಮಗನೇ ನಾವು ಆಗಿದ್ದೇವೆ. And God is your father. ದೇವರು ತಾನೇ ನಮ್ಮ ತಂದೆಯಾಗಿದ್ದಾರೆ. Tell me, which devil can touch you? ಹೇಳಿ, ಯಾವ ದೆವ್ವ ನಿಮ್ಮನ್ನು ಮುಟ್ಟಕ್ಕಾಗುತ್ತೆ ಹೇಳಿ? Are you listening, church? Is it going in your spirit? Is what I'm trying to tell you going in your spirit? ಇದೆಲ್ಲ ನಿಮ್ಮ ಆತ್ಮದಲ್ಲಿ ಹೋಗಬೇಕನ್ನೋ ಒಂದು ಪ್ರಯತ್ನದಲ್ಲಿ ನಾನು ಹೇಳ್ತಾ ಇದ್ದೀನಿ. Turn your Bibles with me to Matthew chapter 7. ಮತ್ತಾಯನು ಬರೆದ ಸುವಾರ್ತೆ 7 ನಾವು ಓದೋಣ. Matthew chapter 7. Matthew chapter 6 verses 25 onwards. I want to talk to you about provision right now. ದೇವರು ಒದಗಿಸುವಾತನು ಅನ್ನೋ ಬಗ್ಗೆ ನಾನು ಮಾತಾಡ್ತೇನೆ ಇವಾಗ. Matthew chapter 6 verses 25. ಮತ್ತಾಯನ ಸುವಾರ್ತೆ 6:25. So read
25, 26, 27. Okay, you can read until, let me tell you. Okay, you can read 25, 26 and 27. ಆದ್ದರಿಂದ ನಮ್ಮ ಜೀವನಕ್ಕಾಗಿ ಏನು ಉಂಟು ಮಾಡಬೇಕು, ಏನು ಕುಡಿಯಬೇಕು, ಅಥವಾ ನಿಮ್ಮ ದೇಹಕ್ಕೆ ಏನು ಧರಿಸಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂದು ನಾನು ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ವಸ್ತ್ರಕ್ಕಿಂತ ದೇಹವು ಮೇಲಾದುದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿ ಇಡುವುದೂ ಇಲ್ಲ. ಆದರೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಪೋಷಿಸುತ್ತಾರೆ. ಅವುಗಳಿಗಿಂತ ನೀವು ಎಷ್ಟೋ ಶ್ರೇಷ್ಠರಲ್ಲವೇ? ನೀವು ಚಿಂತಿಸುವುದರಿಂದ ನಿಮ್ಮ ಜೀವನಕ್ಕೆ ಒಂದು ತಾಸನ್ನು ಕೂಡಿಸಲು ಸಾಧ್ಯವೇ? I'll read it in English. It says, therefore I say to you, do not worry about your life. This is Jesus himself telling us. ನಿಮ್ಮ ಜೀವನದ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಅಂತ ಯೇಸು ಸ್ವಾಮಿ ತಾನೇ ಈ ವಾಕ್ಯ ಭಾಗದಲ್ಲಿ ಹೇಳಿದ್ದಾರೆ. What you will eat or what you will drink. ನೀವು ಏನು ತಿನ್ನುತ್ತೀರಿ, ಏನು ಕುಡಿಯುತ್ತೀರಿ ಅನ್ನೋ ವಿಚಾರದ ಬಗ್ಗೆ. Nor about your body, what you will put on. ನಿಮ್ಮ ದೇಹದ ಬಗ್ಗೆ ಅಲ್ಲ, ನೀವು ಏನು ಧರಿಸುತ್ತೀರಾ ಅದರ ಬಗ್ಗೆ ಅಲ್ಲ. Is not life more than food and the body more than clothing? ಜೀವವು ಅನ್ನೋದು ಈ ಎಲ್ಲದ ವಿಚಾರಗಳಿಗಿಂತ ಉನ್ನತವಾದದ್ದಲ್ಲವೇ? And Jesus continues, look at the birds of the air. ಯೇಸು ಸ್ವಾಮಿ ಮುಂದುವರೆದು, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. For they neither sow nor reap. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ. Nor gathers into the barns. ಕಣಜಗಳಲ್ಲಿ ಕೂಡಿ ಹಾಕುವುದೂ ಇಲ್ಲ. Yet your heavenly Father feeds them. ಆದರೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಪೋಷಿಸುತ್ತಾರೆ. Are you not of more value than they? ಅವುಗಳಿಗಿಂತ ನೀವು ಎಷ್ಟೋ ಶ್ರೇಷ್ಠರಲ್ಲವೇ? Jesus is, this statement that Jesus is making looks and sounds so contrary to how the world functions today, right? ನಮ್ಮ ಲೋಕದಲ್ಲಿ ನಡೆಯುವ ವಿಚಾರಗಳಿಗೆ ವಿರುದ್ಧವಾದ ತತ್ವಗಳ ರೀತಿಯಲ್ಲಿ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. Probably even for some Christians, this statement from Jesus can sound very contrary. What do you mean when you're saying don't worry about tomorrow? What do you know about what I'm going through? ಯೇಸು ಸ್ವಾಮಿಗೆ ನಾವು ಹೇಳ್ಬಹುದು, ಯೇಸು ಸ್ವಾಮಿ ನಿನಗೇನು ಗೊತ್ತು ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ, ನೀನ್ ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ ಅಂತ ಹೇಳ್ತೀಯಲ್ವಾ ಅಂತ ಪ್ರಶ್ನೆ ಕೇಳೋರು ಇರಬಹುದು. Jesus is looking at us and saying, don't worry about tomorrow. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾಳೆ ಬಗ್ಗೆ ನಿಮಗೆ ಚಿಂತೆ ಬೇಡ ಅಂತ. What do you mean, Jesus? Don't worry about tomorrow. I have bills to pay. ಯೇಸು ಸ್ವಾಮಿ ನಾಳೆ ಬಗ್ಗೆ ಚಿಂತೆ ಬೇಡ ಅಂತ ಹೇಳಿದ್ರೆ ಹೆಂಗೆ? ನನಗೆ ಎಷ್ಟೊಂದು EMI ಎಲ್ಲ ಬಿಲ್ ಎಲ್ಲ ಕಟ್ಟಬೇಕಲ್ವಾ ನಾಳೆ. I have targets to meet. ಎಷ್ಟೋ ಒಂದು ಗುರಿಗಳಿದೆ, ಅದನ್ನೆಲ್ಲ ನಾನು ಮುಟ್ಟಬೇಕಲ್ವಾ. And you are looking at me and saying, don't worry about tomorrow. ಯೇಸು ಸ್ವಾಮಿ ನೋಡಿ ಹೇಳ್ತಾರೆ, ನಾಳೆ ಬಗ್ಗೆ ಚಿಂತೆ ಬೇಡ ನಿನಗೆ ಅಂತ. Because you have a heavenly Father who knows how to take care of you. ಯಾಕಂದ್ರೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಮ್ಮನ್ನು ಪೋಷಿಸ್ತಾ ಇರುವುದರಿಂದ. What Jesus is telling us here is just not a nice statement, a nice encouraging statement. ಇಲ್ಲಿ ಯೇಸು ಸ್ವಾಮಿ ಈ ವಾಕ್ಯ ಭಾಗದಲ್ಲಿ ಹೇಳ್ತಾ ಇರೋದು ಬರೀ ನಮ್ಮೊಂದು ಪ್ರೇರಣೆಗೆ ಮಾತ್ರ ಅಲ್ಲ. It is an invitation to walk in the kind of life He wants us to walk in. ಇಲ್ಲಿ ದೇವರು ಆಹ್ವಾನ ನೀಡಿದ್ದಾರೆ, ತಾನು ಕರೆದ ರೀತಿಯ ಜೀವನದಲ್ಲಿ ನಾವು ನಡೆಯೋದಕ್ಕಾಗಿ. Jesus, what do you mean don't worry about tomorrow? ಏನು ನಾಳೆ ಬಗ್ಗೆ ವಿಚಾರ ಮಾಡಬೇಡ ಅಂದ್ರೆ ಏನು? Lord, I have so much needs to be taken care of. Don't worry about it. ಎಷ್ಟೋ ವಿಚಾರಗಳಿದೆ, ಅದೆಲ್ಲದರ ಬಗ್ಗೆ ನಾನು ಶ್ರಮಿಸಬೇಕು. ದೇವರು ಹೇಳ್ತಾರೆ, ಅದರ ಬಗ್ಗೆ ವಿಚಾರ ಮಾಡಬೇಡ. When you know you are a son and a daughter of God. ನಿಮಗೆ ಗೊತ್ತಿರುವುದಾದರೆ ನಾನು ದೇವರ ಮಗನು ಅನ್ನೋ ವಿಚಾರವು, when you walk as a son and a daughter of God. ನಾನು ದೇವರ ಮಗನು ಅನ್ನೋ ಅರಿವಿಕೆಯಲ್ಲಿ ನೀನು ನಡೆಯುವಾಗ,
everything that you need to fulfill your destiny in Him will come after you. ನಿಮಗೆ ನೀವು ಪೂರೈಸಬೇಕಾಗಿರೋ ಪ್ರತಿಯೊಂದು ಕಾರ್ಯಕ್ಕೂ ಬೇಕಾದ ಶಕ್ತಿ ದೇವರು ತಾನೇ ಒದಗಿಸಿಕೊಡ್ತಾರೆ. How many of you know who Meghan and Harry is? ಮೇಗನ್ ಅಂಡ್ ಹ್ಯಾರಿ ಅನ್ನುವ ಹೆಸರು ನಿಮಗೆ They ಗೊತ್ತಿದೆಯಾ? used to be part of the royal family ಅವರೊಂದು ರಾಜನ ಕುಟುಂಬಕ್ಕೆ ಸೇರಿದವರು in England. ಇಂಗ್ಲೆಂಡ್ ದೇಶದಲ್ಲಿ. So when Meghan married Prince Harry, ಮೇಗನ್ ಅನ್ನುವ ಒಂದು ಹೆಣ್ಣು ಮಗಳು ಹ್ಯಾರಿ ಅನ್ನುವ ಒಬ್ಬರನ್ನು ಆ ರಾಜನನ್ನು ಮದುವೆ ಆದಾಗ Meghan came from a very ordinary background. ಮೇಗನ್ ಅನ್ನುವ ಹೆಣ್ಣು ಮಗಳು ತುಂಬಾ ಸರಳವಾದ ಕುಟುಂಬದಿಂದ ಬಂದವಳು. Her parents were divorced. ಅವರ ತಂದೆ ತಾಯಿ ವಿಚ್ಛೇದನ ಹೊಂದಿದವರಾಗಿದ್ರು. Her brother, drug addict. ಅವಳ ಸಹೋದರ ಡ್ರಗ್ ಅಡಿಕ್ಟ್ ಆಗಿದ್ನು. And then she falls in love with this prince. ಈ ಯುವರಾಜನೊಟ್ಟಿಗೆ ಅವಳು ಪ್ರೀತಿಯಲ್ಲಿ ಬೀಳ್ತಾಳೆ. And now she's inducted into the royal family. ಈಗ ಮದುವೆಯಾಗಿ ಆ ರಾಜನ ಕುಟುಂಬಕ್ಕೆ ಸೇರಿಬಿಟ್ಲು. How many of you know, even though she is an actor by profession, ಅವಳು ಒಂದು ಸಿನಿಮಾದಲ್ಲಿ ನಟಿಸುವ ಒಂದು ಹೆಂಗಸಾಗಿದ್ದಾಳೆ. how many of you know, ಎಷ್ಟು ಜನಕ್ಕೆ ನಿಮಗೆ ಗೊತ್ತಿದೆ, because she's part of the royal family now, ಅವಳು ಇವಾಗ ರಾಜನ ಮನೆಯ ಭಾಗವಾಗಿರುವುದರಿಂದ she doesn't have to wake up every morning thinking, oh my God, how is my day going to be? ಅವಳು ಬೆಳಗ್ಗೆ ಎದ್ದು ಅಯ್ಯೋ ಈ ದಿನ ನನಗೆ ಏನೆಲ್ಲ ಬೇಕಲ್ಲ ಅದು ನನಗೆ ಸಿಗುತ್ತೋ ಇಲ್ವೋ ಅನ್ನೋ ವಿಚಾರ ಅವಳಿಗಿಲ್ಲ. Who's going to open doors for me? ಯಾರು ಬಾಗಿಲು ತೆಗಿತಾರೆ ನನಗೆ? Who's going to give me opportunities? ನನಗೆ ಯಾರು ಅವಕಾಶಗಳು ಕೊಡ್ತಾರೆ ಕೆಲಸ ಮಾಡೋದಕ್ಕೆ? Who's going to pay my bills? ಯಾರು ನನ್ನ ಬಿಲ್ಗಳೆಲ್ಲ ಕಟ್ಟುತ್ತಾರೆ? Who's going to take care of my needs? ನನ್ನ ಅಗತ್ಯಗಳೆಲ್ಲರನ್ನು ಯಾರು ನೋಡ್ತಾರೆ? All she needs to focus is representing the royal family with dignity. ಈ ಒಂದು ಚಿಂತೆ ಅವಳಿಗಿಲ್ಲ. ಅವಳಿಗಿರುವ ಒಂದೇ ಕಾರ್ಯ ಏನಂದ್ರೆ, ಈ ಮನೆತನಕ್ಕೆ ನಾನು ಸೇರಿದ್ದೀನಿ, ಈ ರಾಜನ ಮನೆತನವನ್ನು ನಾನು ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಒಂದು ವಿಚಾರ ಮಾತ್ರ ಅವಳ ಗಮನವಿರುತ್ತೆ. And we as his sons and his daughters are part of his royal family. ನಾವು ದೇವರ ಮಗನೂ ಮಗಳಾಗಿ ಆ ರಾಜನ ಕುಟುಂಬಕ್ಕೆ ಸೇರಿದವರಾಗಿದ್ದೀವಿ. And let me tell you, if you will, starting today, if you will begin to walk in what I have conveyed to you with the help of the Holy Spirit, I want to repeat myself again. You will begin to see doors of opportunities. You will begin to see, things that you are not naturally qualified for. God will begin to favor you to walk into such door in the coming days. ನಾನು ನಿಮಗೆ ಇಲ್ಲಿ ತಿಳಿಸಿಕೊಡ್ತಿರೋ ವಿಚಾರಗಳನ್ನು ನೀವು ಪವಿತ್ರಾತ್ಮನ ಮುಖಾಂತರವಾಗಿ ಸ್ವೀಕರಿಸುವುದೇ ಆದರೆ ನಿಮ್ಮ ಜೀವನದಲ್ಲಿ ನೀವು ಸರಳವಾಗಿ ನಿಮಗೆ ಸಿಗಬಹುದಾದ ಎಲ್ಲವನ್ನು ನೀವು ಅದನ್ನು ದೈವಿಕವಾಗಿ ಪಡೆದುಕೊಳ್ಳುವರಾಗಿದ್ದೀರಾ. When God opened my eyes to it, ದೇವರು ತಾನೇ ಈ ಒಂದು ಸತ್ಯಗಳಿಗೆ ನನ್ನ ಕಣ್ಣುಗಳನ್ನು ತೆರೆದಾಗ, when God helped me understand my position in Him as a son and a daughter, remember, not theoretically or academically, but it must become a revelation. ಈ ಒಂದು ಪುತ್ರತ್ವದ ಸತ್ಯವು ನಮ್ಮ ಬುದ್ಧಿಗಿಂತ ಹೆಚ್ಚಾಗಿ ನಮ್ಮ ಪ್ರಕಟಣೆಯಾಗಿ ನಮ್ಮ ಜೀವನದಲ್ಲಿ ಮಾರ್ಪಡಬೇಕು. Powerful things begin to happen in our lives. ಶಕ್ತಿಯುತವಾಗಿರುವ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ. Our life, our ministry shifted. ನನ್ನ ಒಂದು ಜೀವನ, ನಮ್ಮ ಒಂದು ಸೇವೆ ಎರಡೂ ಬದಲಾಗುತ್ತೆ.